ಬೀದರ್ ಜಿಲ್ಲೆ ಚಿಕ್ಪೇಟ್ ಗ್ರಾಮ ಸರ್ವೆ ನಂಬರ್ 30, 31, 38ರ ಒಂದು ಭೂ ಪರಿವರ್ತನೆ ಮಾಡಿ ಈ ಲೇಔಟ್ ಮಾಡಿದಾರ. ಆದರೆ ಲೇಔಟ್ ಆಗಿನ ಮೇಕೆ ಏನು 40% ರಿಲೀಸ್ ಮಾಡೋ ಟೈಮಿನಾಗ ರೇರಾ ರಿಜಿಸ್ಟ್ರೇಷನ್ ಇಲ್ಲನೆ ಕಾನೂನು ಬಾಹಿರವಾಗಿ 40% ರಿಲೀಸ್ ಮಾಡಿದಾರ. ಅದರಂತೆ ಈ ಒಂದು ಪ್ರಶ್ನೆ ನಾನು ನಮ್ಮ ಸಚಿವರಿಗೆ ಕೇಳಕ್ಕೆ ಇಚ್ಛಪಡ್ತೀನಿ. ಮಾನ್ಯ ಸಭಾಧ್ಯಕ್ಷ, ಬೀದರ್ ಜಿಲ್ಲೆಯಲ್ಲಿ ಸುಮಾರು 57 ಎಕರೆ ಜಮೀನಿಗೆ ತಾತ್ಕಾಲಿಕವಾಗಿ ಪ್ಲಾನ್ ಸ್ಯಾಂಕ್ಷನ್ ಕೊಟ್ಟಿರ್ತೀವಿ ಸಭಾಧ್ಯಕ್ಷರೇ. 24/10/2019 ಪ್ರಾಧಿಕಾರದ ಸಭೆಯಲ್ಲಿ ಸಮಗ್ರವಾಗಿ ಮಂಡಿಸಿ ಇದೆಲ್ಲ ದುಡ್ಡೆಲ್ಲ ನಾವು ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಈ ನಾನಕ್ ಜೀರಾ ಸಾಹೇಬ್ ಫೌಂಡೇಶನ್ ಇವರಿಗೆ ಅಲ್ವಾ, ಹೌದೌದು, ಇವರಿಗೆ ಪ್ಲಾನ್ ಸ್ಯಾಂಕ್ಷನ್ ಕೊಟ್ಟಿರ್ತೀವಿ ಸಭಾಧ್ಯಕ್ಷರೇ. ಅದೇ ಈ ಚಾಲ್ತಿ ಸರ್ಕಾರದ ಸುತ್ತೋಲೆ ಅಂತ ಏನು ರೂಲ್ಸ್ ಇದೆ ಸಭಾಧ್ಯಕ್ಷರೇ, ಆ ರೂಲ್ಸ್ ಪ್ರಕಾರ 40% ನಿವೇಶನಗಳನ್ನ ಅವರಿಗೆ ರಿಲೀಸ್ ಮಾಡಿ ಕೊಟ್ಟಿರ್ತೀವಿ ಸಭಾಧ್ಯಕ್ಷರೇ. ಅದಾದ ನಂತರ ರೇರಾ ಇಂದ ಪರ್ಮಿಷನ್ ತಗೊಂಡು ಅವ್ರು ಇನ್ನೂ 40% ನಾವು ಕೊಡಬೇಕಾಗಿತ್ತು ಸಭಾಧ್ಯಕ್ಷರೇ. ಆದ್ರೆ ಕೆಲವು ಅಧಿಕಾರಿಗಳು 2022ರಲ್ಲಿ ಇನ್ನೂ 40% ನಿವೇಶನಗಳು ಅವರು ಸರ್ಕಾರದ ಗಮನಕ್ಕೆ ತರದೆ ತಪ್ಪಿಸಿದ್ದಾರೆ ಸಭಾಧ್ಯಕ್ಷರೇ. ಅದರಿಂದ ಇದು ಮೇಲ್ನೋಟಕ್ಕೆ ತಪ್ಪಾಗಿದೆ ಅಂತ ಕಂಡುಬರ್ತದೆ ಸಭಾಧ್ಯಕ್ಷರೇ. ಅದರಿಂದ ರೇರಾ ನೋಂದಣಿ ಪ್ರಮಾಣ ಪತ್ರ ಪಡೆಯದೆ ಇನ್ನೂ 40% ನಿವೇಶನಗಳ ಪ್ರಾಧಿಕಾರದ 28/6/2022 2.5 ವರ್ಷ ಆಗಿದೆ ಸಭಾಧ್ಯಕ್ಷರೇ. ಅದಕ್ಕೆ ಅವ್ರ ಹತ್ರ ವಿವರಣೆ ಪಡೆದು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸ ಮಾಡ್ತೀನಿ ಸರ್. ಮಾನ್ಯ ಅಧ್ಯಕ್ಷರೇ, ಇನ್ನೊಂದು ಇದು ಒಂದು ಇದೆ, ಶ್ರೀ ನಾನಕ್ ಜೀರಾ ಸಾಹೇಬ್ ಇದು ಫೌಂಡೇಶನ್ ಇರೋದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಲ್ಲಿ ಇರೋದು. ಅದರಂತೆ ಟು ಸರ್ವ್ ವೆಲ್ಫೇರ್ ಆಫ್ ದ ಪೂರ್ ಸೊಸೈಟಿ ಸಲಕಿನ್ ಕೊಟ್ಟದು. ಆದ್ರೆ ಈ ಫೌಂಡೇಶನ್ ಲಿಂದ ಪ್ರಾಫಿಟ್ ತಗೋತಾ ಇದ್ದಾರೆ ಗೊತ್ತಾ. ಆ ಒಂದು ಲೇಔಟ್ ನಲ್ಲಿ ಒಂದು 30-40 ಸೈಟ್ ತಗೋಬೇಕಂದ್ರೆ 50 ಲಕ್ಷ ನಡೀತಾ ಇದೆ. ಈ ಒಂದು ಲೇಔಟ್ ನಲ್ಲಿ ಸುಮಾರು 407 ಪ್ಲಾಟ್ ಮಾಡಿದ್ದಾರೆ ಸರ್. ಆದ್ರೆ ಇವತ್ತು ಎಷ್ಟು ವ್ಯಾಲ್ಯೂಬಲ್ ಲ್ಯಾಂಡ್ ಇದೆ. ಆದ್ರೆ ಈ ಫೌಂಡೇಶನ್ ಪ್ರಾಫಿಟ್ ತಗೊಂಡು ಇದು ಮಾಡ್ತಾ ಇದೆ. ಆ ಫೌಂಡೇಶನ್ ಇರೋದು ಪೂರ್ ಪೀಪಲ್ ಸೊಸೈಟಿ ಅವ್ರ ಸಮಾಜಕ್ಕೆ ಕೊಡ್ಲಕ್ಕ. ಅದರಂತೆ ಇದರಲ್ಲಿ ಇನ್ನೊಂದು ಲೇಔಟ್ ಮಾಡ್ತಾರ. ಮೊದಲೇ ಈ ಲೇಔಟ್ ಮೊದಲೇ 5 ಎಕರೆ ಇದರಲ್ಲಿ ಕಮರ್ಷಿಯಲ್ ಒಂದು ಫಂಕ್ಷನ್ ಹಾಲ್ ಮಾಡ್ತಾರೆ. ಮಾನ್ಯ ಅಧ್ಯಕ್ಷ, ಈಗ ನೀವು ಏನ್ ಗಮನ ಸೆಳೆಯುತ್ತೀರಿ? ಅಲ್ಲಿ ಹಾಲ್ ಕಟ್ಟಿ ಒಂದು ಲೇಔಟ್ ಮಾಡ್ತಾರ. ಲೇಔಟ್ ಆಗಲ್ಕಿಂತ ಮೊದಲೇ 5 ಎಕರೆ ಕಮರ್ಷಿಯಲ್ ಒಂದು ಫಂಕ್ಷನ್ ಹಾಲ್ ಮಾಡ್ತಾರ. ಅದರಲ್ಲಿ ಆ ಲೇಔಟ್ ಮಾಡೋ ಟೈಮಿನಾಗ 5 ಎಕರೆ ಕಮರ್ಷಿಯಲ್ ಅಂತ ಕೊಡ್ತಾರ. ಇದು ವಸತಿ ಇದಕ್ಕೆ ಉಪಯೋಗಕ್ಕೆ ಎಣ್ಣೆ ಆಗಿದೆ ಸರ್. ಓಕೆ, ಈಗ 5 ಎಕರೆ ಕೂಡ ಅದರಲ್ಲಿ ಆಗುತ್ತೆ. ಮಾಡ್ತೀನಿ ಸಭಾಧ್ಯಕ್ಷರೇ. ಮಾಡಿ ಪರಿಶೀಲನೆ ಮಾಡಿ ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ಕ್ರಮ ತಗೊಳ್ಳುವಂತ ಕೆಲಸ ಮಾಡ್ತೀವಿ. ಮತ್ತೆ ಅವ್ರಿಗೆ ಕೊಟ್ಟಿರೋ ಲೈಸೆನ್ಸ್ ಕ್ಯಾನ್ಸಲ್ ಮಾಡಕ್ ಹೇಳ್ತೀನಿ ಸಭಾಧ್ಯಕ್ಷ. ಪ್ಲಾನ್ ಸ್ಯಾಂಕ್ಷನ್ ಕ್ಯಾನ್ಸಲ್ ಮಾಡಕ್ ನಾನು ಶಿಫಾರಸ್ ಮಾಡ್ತೀನಿ. ಸನ್ಮಾನ್ಯ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.